Namaste ಎಲ್ರಿಗೂ. Hi my dear student. See, today 7th standard 8th lesson, the reproduction in plants. ಅಂದರೆ ಸಸ್ಯಗಳಲ್ಲಿ ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ಏನು ಅನಿಮಲ್ಸಲ್ಲಿ ಹೇಗೆ ರಿಪ್ರೊಡಕ್ಷನ್ ಆಗುತ್ತೆ, ಅವುಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿ ಟುಡೇ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ. ಪ್ಲಾಂಟ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್ಸ್. ವಾಟ್ ಆರ್ ದ ಫಂಕ್ಷನ್ಸ್ ಆಲ್ ಆರ್ ಡನ್ ಇನ್ ಅನಿಮಲ್ಸ್ ಆಸ್ ಲೈಕ್ ಸೇಮ್ ದ ಪ್ಲಾಂಟ್ಸ್ ಈಸ್ ಆಲ್ಸೋ produced. So reproduction is the one of the main process in all living organism as like plants. ಸಸ್ಯಗಳಲ್ಲೂ ಸಹ ಎಲ್ಲ ಜೀವಿಗಳಲ್ಲಿ ಹೇಗೆ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ನಡೆಯುತ್ತೋ ಅದೇ ರೀತಿ ಸಸ್ಯಗಳಲ್ಲೂ ಸಹ ಒಂದು ಸಂತಾನೋತ್ಪತ್ತಿ ರಿಪ್ರೊಡಕ್ಷನ್ ಒಂದು ಅತಿ ಮುಖ್ಯವಾದಂತಹ ಒಂದು ಪ್ರೋಸೆಸ್ಸು. ಅದು ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ದಟ್ ಈಸ್ ದ explanation today. See, to produce its kind is a characteristics of all living organisms. ಅಂದರೆ ಈ ವಾಟ್ ಈಸ್ ರಿಪ್ರೊಡಕ್ಷನ್, ಫಸ್ಟ್ ಆಫ್ ಆಲ್ ರಿಪ್ರೊಡಕ್ಷನ್ ಅಂದರೆ ಏನು ಅದನ್ನು ತಿಳ್ಕೊಳ್ಬೇಕು ಅಲ್ವಾ. ರಿಪ್ರೊಡಕ್ಷನ್ ಅಂದರೆ ತನ್ನಂತೆ ಇರುವಂತಹ ಜೀವಿಗೆ ಜನ್ಮವನ್ನು ನೀಡುತ್ತಲ್ಲ ಅದನ್ನು ರಿಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ. ಈಗ ಕ್ಯಾಟಿಗೆ ರಿಪ್ರೊಡ್ಯೂಸ್ ಮಾಡೋದು, ಡಾಗ್, ಎಲಿಫೆಂಟ್ ಏನಾದರೂ ಕ್ಯಾಟಿಗೆ, ಆನೆ ಏನಾದರೂ ಬೆಕ್ಕಿಗೆ ಜನ್ಮ ನೀಡೋಕ್ಕಾಗುತ್ತಾ? ಇಲ್ಲ. ತನ್ನಂತೆ ಇರುವಂತಹ ಜೀವಿಗೆ ತನ್ನನ್ನೇ ಹೋಲುವಂಥ ಜೀವಿಯನ್ನು ಉತ್ಪತ್ತಿ ಮಾಡುವ ಎಲ್ಲ ಜೀವಿಗಳ ಪ್ರಮುಖ ಲಕ್ಷಣನೇ ರಿಪ್ರೊಡಕ್ಷನ್ ಆರ್ಗಾನಿಸಮ್. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಕ್ಲಾಸ್ 6 ದ ಪ್ರೊಡಕ್ಷನ್ ಆಫ್ ಎ ನ್ಯೂ ಇಂಡಿವಿಜುವಲ್ಸ್ ಫ್ರಮ್ ದೇ ಪೇರೆಂಟ್ಸ್ ಈಸ್ ನೋನ್ ಆಸ್ ರಿಪ್ರೊಡಕ್ಷನ್. ಅಂದರೆ ಈ ಪೋಷಕ ಜೀವಿಗಳಿಂದ ಅಂದರೆ ಪೇರೆಂಟ್ಸ್ ಇರ್ತಾರಲ್ಲ ಅವರಿಂದ ಒಂದು ಹೊಸ ಮರಿ ಜೀವಗಳು ಹುಟ್ಟುತ್ತಲ್ಲ ಅದನ್ನೇ ನಾವೇನಂತ ಕರಿತೀವಿ, ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಅಂದರೆ ತಾಯಿ ಕೋಶದಿಂದ ಮರಿ ಜೀವಕೋಶಗಳು ಅಥವಾ ಪೇರೆಂಟ್ಸಿಂದ ಪೋಷಕ ಜೀವಿಗಳಿಂದ ಮರಿ ಜೀವಿಗಳು ಉತ್ಪತ್ತಿಯಾಗುವಂತಹ ಒಂದು ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ, ರಿಪ್ರೊಡಕ್ಷನ್ ಅಂತೇಳಿ ಕರೆಯೋದು. ಬಟ್ ಹೌ ಡು ಪ್ಲಾಂಟ್ಸ್ ರಿಪ್ರೊಡ್ಯೂಸ್? ಹಾಗಾದರೆ ಸಸ್ಯಗಳು ಯಾವ ರೀತಿ ರಿಪ್ರೊಡ್ಯೂಸ್ ಮಾಡುತ್ತೆ, ಸಂತಾನೋತ್ಪತ್ತಿ ಮಾಡುತ್ತೆ? There are different modes of reproduction in plants which we shall learn in this chapter. Plants ಅಲ್ಲಿ is not only a one step. ಈಗ ಪ್ರಾಣಿಗಳ ಥರ ಒಂದೇ ರೀತಿಯಲ್ಲಿ ಇರಲ್ಲ, ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದೆ. ಆಸ್ ಲೈಕ್ ಸೇಮ್ ಪ್ಲಾಂಟ್ಸಲ್ಲೂ ಹಾಗೆ ಸಸ್ಯಗಳಲ್ಲೂ ವಿವಿಧ ರೀತಿಯಾದಂತಹ ಬೇರೆ ಬೇರೆ ವಿಧಾನಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಸಸ್ಯಗಳಲ್ಲೂ ಸಹ ನಡೆಯುತ್ತೆ. ಅದನ್ನು ಈ ಲೆಸನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸಿ 8.1 ನೋಡಿ, ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಂದರೆ ವಿಧಾನಗಳು. ಮೋಡ್ಸ್ ಅಂದರೆ ಯಾವ್ಯಾವ ವಿಧಾನದಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತೇಳಿ. ಇನ್ ಕ್ಲಾಸ್ 6 ಯು ಲರ್ನ್ ಅಬೌಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಫ್ಲವರಿಂಗ್ ಪ್ಲಾಂಟ್. ನೀವೀಗ ಆಲ್ರೆಡಿ ಓದಿದ್ದೀರ. ಅಂದರೆ ಏನು, ಸಸ್ಯಗಳಲ್ಲಿ ಏನು ಫಸ್ಟು ವಾಟ್ ಈಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್, ಇದನ್ನು ಫಸ್ಟ್ ತಿಳ್ಕೊಳ್ಬೇಕು ಅಲ್ವಾ. ಯಾವುದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು? ಫ್ಲವರ್ ಅಲ್ವಾ. ಫ್ಲವರ್ ಇಸ್ ದ ಮೇನ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್. ಸಸ್ಯಗಳ ಸಂತಾನೋತ್ಪತ್ತಿ ಭಾಗ ಅಂತ ಕರೆಯೋದೇ ಹೂವು, ಫ್ಲವರ್ನ. ಸೊ ಅಬೌಟ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್, ಅದರಲ್ಲಿ ಬೇರೆ ಬೇರೆ ಸಸ್ಯದ ಹೂ ಬಿಡುವಂತಹ ಸಸ್ಯಗಳ ವಿವಿಧ ಭಾಗಗಳ ಯಾವ್ಯಾವುದು ಹೂ ಬಿಡುತ್ತೆ ಅದರಲ್ಲಿ ಬೇರೆ ಬೇರೆ ಭಾಗಗಳನ್ನು ನಾವು ತಿಳ್ಕೊಂಡಿದ್ವಿ, ಯಾವ್ಯಾವುದು ಭಾಗಗಳಿರುತ್ತೆ ಅಂತ. ಬಟ್ ಯು ಹ್ಯಾವ್ ಟು ಲೇಬಲ್ ಆರ್ learn about the parts of the flower. Try to list the various parts of a plant and write the functions of each. ಯಾವ್ಯಾವ ಬೇರೆ ಬೇರೆ ವಿಧದ ಸಸ್ಯಗಳಿದೆ, ಆ ಸಸ್ಯಗಳಲ್ಲಿ ಬೇರೆ ಬೇರೆ ವಿಧದ ಹೂಗಳಿದೆ ಮತ್ತು ಅವುಗಳ ಭಾಗಗಳು, ಇಷ್ಟನ್ನು ನೀವು ಲಿಸ್ಟ್ ಮಾಡಬೇಕು, ಪಟ್ಟಿಯನ್ನು ಮಾಡಬೇಕು. ಅವುಗಳ ಭಾಗ, ಸಸ್ಯದ ಭಾಗಗಳು, ಆ ಸಸ್ಯದ ಯಾವ ಭಾಗದಲ್ಲಿ ಹೂ ಬಿಡುತ್ತೆ, ಯಾವ್ಯಾವ ಥರದ ವಿವಿಧ ರೀತಿಯ ಫ್ಲವರ್ಸ್ ಇದೆ, ಹೂಗಳಿದೆ, ಅದನ್ನು ಲಿಸ್ಟ್ ಮಾಡಬೇಕು. ಮೋಸ್ಟ್ ಪ್ಲಾಂಟ್ಸ್ ಹ್ಯಾವ್ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ಸಾಮಾನ್ಯವಾಗಿ ನಾವು ಪ್ಲಾಂಟ್ ಪಾರ್ಟ್ನ ಲಿಸ್ಟ್ ಮಾಡಿ ಅಂದರೆ ಮೇಯ್ನಾಗಿ ಏನು ಹೇಳ್ತೀವಿ, ಬೇರು ಇರುತ್ತೆ, ಕಾಂಡ ಇರುತ್ತೆ, ಎಲೆ ಇರುತ್ತೆ, ಹೂ ಇರುತ್ತೆ, ಕಾಯಿ ಇರುತ್ತೆ, ಇಷ್ಟನ್ನು ಲಿಸ್ಟ್ ಮಾಡ್ತೀವಿ. ಎಲ್ಲ ಸಸ್ಯಗಳಲ್ಲೂ ಇದು ಕಂಪಲ್ಸರಿ ಇರುತ್ತೆ. ಅದಕ್ಕೆ ಮೋಸ್ಟ್ ಆಫ್ ದ ಪ್ಲಾಂಟ್, ಸಾಮಾನ್ಯವಾಗಿ ಎಲ್ಲ ಸಸ್ಯಗಳಲ್ಲೂ ಏನು ರೂಟ್ಸ್, ಬೇರು, ಸ್ಟೆಮ್, ಕಾಂಡ, ಲೀವ್ಸ್, ಎಲೆಗಳು, ಇದು
ಎಲ್ಲ ಪ್ಲಾಂಟ್ಸಲ್ಲೂ ಇರುತ್ತೆ. ದೀಸ್ ಆರ್ ಕಾಲ್ಡ್ ದ ವೆಜಿಟೇಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್. ಇದನ್ನು ಏನಂತ ಕರಿತೀವಿ? ಸಾಮಾನ್ಯವಾಗಿ ಎಲ್ಲ ಸಸ್ಯಗಳಲ್ಲೂ ಕಂಡುಬರ್ತಕ್ಕಂತಹ ಈ ಸಸ್ಯದ ಭಾಗಗಳನ್ನು ನಾವು ಸಸ್ಯದ ಕಾಯಕ ಭಾಗಗಳು ಏನಂತ ಕರಿತೀವಿ? ವೆಜಿಟೇಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಅಂದರೆ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ಅರ್ಥ ಆಗ್ತಿದೆಯಾ? ವೆಜಿಟೇಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಯಾವ್ಯಾವುದು? ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಈಸ್ ದ ಪಾರ್ಟ್ ಆಫ್ ದ ವೆಜಿಟೇಟಿವ್ ಪಾರ್ಟ್ ಇನ್ ದ ಪ್ಲಾಂಟ್ಸ್. ಇದನ್ನು ಕಾಯಕ ಭಾಗಗಳು ಅಂತೇಳಿ ಕರಿತೀವಿ. ಆಫ್ಟರ್ ಎ ಸರ್ಟನ್ ಪೀರಿಯಡ್ ಆಫ್ ಗ್ರೋತ್ ಮೋಸ್ಟ್ ಪ್ಲಾಂಟ್ಸ್ ಬಿಯರ್ ಫ್ಲವರ್ಸ್. ಇದು ಪ್ರೈಮರಿ, ಒಂದು ಸಸ್ಯದ ಪ್ರಮುಖವಾದ ಮೂಲಭೂತವಾಗಿರ್ತಕ್ಕಂತಹ ಭಾಗಗಳು. ನಂತರ ಅದು ಬೆಳವಣಿಗೆ ಸ್ವಲ್ಪ ದಿನದ ನಂತರ ಪ್ಲಾಂಟ್ಸ್ ಬೆಳೀತಾ ಹೋಗುತ್ತೆ ಅಲ್ವಾ? ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಆ ನಂತರದಲ್ಲಿ ಆ ಸಸ್ಯಗಳಲ್ಲಿ ಏನು ಬಿಡುತ್ತೆ? ಫ್ಲವರಿಂಗ್, ಹೂವನ್ನು ಬಿಡುತ್ತೆ. ಯು ಮೇ ಹ್ಯಾವ್ ಸೀನ್ ದ ಮ್ಯಾಂಗೋ ಟ್ರೀಸ್ ಫ್ಲವರಿಂಗ್ ಇನ್ ಸ್ಪ್ರಿಂಗ್ಸ್. ನೀವೆಲ್ಲರೂ ಮ್ಯಾಂಗೋ ಟ್ರೀ ನೋಡಿರ್ತೀರ ಅಲ್ವಾ? ಎಲ್ಲರೂ ಮಾವಿನ ಗಿಡವನ್ನು, ಮಾವಿನ ದೊಡ್ಡ ಮರವನ್ನು ನೋಡಿರ್ತೀರ ಅಲ್ವಾ? ಅದರಲ್ಲಿ ಯಾವಾಗ ಹೂ ಬಿಡುತ್ತೆ ಹೇಳಿ? ಅದಕ್ಕೆ ಪರ್ಟಿಕ್ಯುಲರ್ ಸೀಸನ್ ಅಂತ ಇರುತ್ತೆ. ಎನಿ ಟೈಮು ಎಲ್ಲ ಪ್ಲಾಂಟ್ಸು, ಟ್ರೀಸಲ್ಲಿ ಫ್ಲವರಿಂಗ್ ಆಗಲ್ಲ ಅಲ್ವಾ? ಹೂಗಳು ಎಲ್ಲ ಟೈಮಲ್ಲೂ ಬಿಡಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಸನ್ಸಲ್ಲಿ, ಪರ್ಟಿಕ್ಯುಲರ್ ಸೀಸನ್ ಮಂತಲ್ಲಿ ಫ್ಲವರಿಂಗ್ ಆಗುತ್ತೆ. ಅದೇ ರೀತಿ ಮ್ಯಾಂಗೋ ಟ್ರೀಸ್ ಫ್ಲವರಿಂಗ್ ಇನ್ ಸ್ಪ್ರಿಂಗ್. ಸ್ಪ್ರಿಂಗ್ ಅಂದರೆ ವಸಂತ ಋತುವಿನಲ್ಲಿ ಮಾವಿನ ಗಿಡದಲ್ಲಿ ಹೂಗಳು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಸಂತ ಋತು. ಇಟ್ ಈಸ್ these flowers that give rise to juicy mango fruit we enjoy the summer. What? ನಾವು ಆ ವಸಂತ ಋತುವಿನಲ್ಲಿ ಮಾವಿನ ಹಣ್ಣು ಹೂವು ಬಿಟ್ಟು ಅದೇನಾಗುತ್ತೆ? ಬೇಸಿಗೆ ಕಾಲದಲ್ಲಿ ನಾವು ತುಂಬ ಎಲ್ಲರಿಗೂ ಇಷ್ಟವಾದಂಥ ರಸಭರಿತವಾದಂಥ ಒಂದು ಮಾವಿನ ಹಣ್ಣು ಆ ಹೂಗಳಿಂದ ಉಂಟಾಗುತ್ತೆ. ಹೂ ಬಿಟ್ಟು ಅದು ಕಾಯಾಗಿ ಹಣ್ಣಾಗಿ ನಾವೆಲ್ಲರೂ ಇಷ್ಟಪಡ್ತಕ್ಕಂಥ, ಎಲ್ಲರೂ ತುಂಬಾ ಈಸ್ ಎ ಕಿಂಗ್ ಆಫ್ ದ ಫ್ರೂಟ್ ಅಂತಲೂ ಕರೀತಾರಲ್ವಾ? ಹಣ್ಣುಗಳ ರಾಜ ಅಂತಲೇ ಮ್ಯಾಂಗೋನ ಕರೀತಾರೆ ಅಲ್ವಾ? ಅದನ್ನು ತುಂಬ ರಸಭರಿತವಾದಂತಹ ಮ್ಯಾಂಗೋ ಫ್ರೂಟನ್ನು ನಾವೆಲ್ಲರೂ ಸಮ್ಮರಲ್ಲಿ, ಎಸ್ಪೆಷಲಿ ನಾವು ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ಅದನ್ನು ತಿಂದು ಎಂಜಾಯ್ ಮಾಡ್ತೀವಿ. ವಿ ಈಟ್ ದ ಫ್ರೂಟ್ಸ್ ಆ್ಯಂಡ್ ಯೂಶ್ವಲಿ ಡಿಸ್ಕಾರ್ಡ್ ದ ಸೀಡ್ಸ್. ಆದರೆ ಹಣ್ಣು ತಿಂದಮೇಲೆ ಏನು ಮಾಡ್ತೀವಿ ಹೇಳಿ? ಸೀಡ್ಸ್ ಬರುತ್ತಲ್ಲ, ಅದರದ್ದು ಬೀಜ, ಅದನ್ನು ಹೊರಗೆ ಹಾಕ್ತೀವಿ ಅಲ್ವಾ? ಸೀಡ್ ಜರ್ಮಿನೇಟ್ ಆ್ಯಂಡ್ ಫಾರ್ಮ್ ಎ ನ್ಯೂ ಪ್ಲಾಂಟ್ಸ್. ಇಲ್ಲಿಂದನೇ ಇಂಪಾರ್ಟೆಂಟ್ ನೋಡಿ. ಏನು? ನಾವು ಹಣ್ಣನ್ನು ತಿಂದು ಬೀಜ ಹಾಕಿದ್ಮೇಲೆ ಏನಾಗುತ್ತೆ? ಆ ಸೀಡ್ಸ್ ಜರ್ಮಿನೇಟ್ ಆ್ಯಂಡ್ ಫಾರ್ಮ್ ಎ ನ್ಯೂ ಪ್ಲಾಂಟ್ಸ್. ಜರ್ಮಿನೇಟ್ ಅಂದರೆ ಏನಿಲ್ಲಿ? ಅಲ್ಲಿ ನಾವು ಹೊರಗೆ ಎಸಿತೀವಲ್ಲ ಆ ಬೀಜ ಏನು ಮೊಳಕೆ ಹೊಡೆದು ಜರ್ಮಿನೇಟ್ ಆಗಿ ಹೊಸ ಸಸ್ಯ ಆಗಿ ಹುಟ್ಟುತ್ತೆ. ಆ ಬೀಜದಿಂದ ಮೊಳಕೆ ಹೊಡೆದು ಹೊಸ ಸಸ್ಯವಾಗಿ ಹುಟ್ಟುತ್ತೆ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಲವರ್ಸ್ ಇನ್ ಪ್ಲಾಂಟ್ಸ್? ಹಾಗಾದರೆ ಇಲ್ಲಿ ಫ್ಲವರಿಂದ ನಮಗೆ ಫ್ರೂಟ್ ಸಿಕ್ತು, ಫ್ರೂಟ್ಸಿಂದ ಮತ್ತು ಸೀಡ್ಸ್ ಸಿಕ್ತು, ಸೀಡ್ಸಿಂದ ಎಗೈನ್ ಜರ್ಮಿನೇಟ್ ಆಗಿ ಪ್ಲಾಂಟ್ಸ್ ಆಯಿತು. ಹಾಗಾದರೆ ಸಸ್ಯಗಳಲ್ಲಿ ಹೂವಿನ ಕಾರ್ಯವೇನು? ವಾಟ್ ಈಸ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಫ್ಲವರ್ಸ್ ಇನ್ ಪ್ಲಾಂಟ್ಸ್? ಒಂದು ಸಸ್ಯದಲ್ಲಿ ಒಂದು ಹೂವಿನ ಪಾತ್ರ ಏನು ಅಂತೇಳಿ ಕೇಳ್ತಿದ್ದಾರೆ. ಫ್ಲವರ್ಸ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಏನು? ಹೂವುಗಳದು ಏನಪ್ಪ ಕೆಲಸ ಅಂದರೆ ಸಂತಾನೋತ್ಪತ್ತಿ ಕೆಲಸವನ್ನು ಮಾಡೋದು ಒಂದು ಸಸ್ಯದ ಪ್ರಮುಖ ಕಾರ್ಯ. ಸಸ್ಯದಲ್ಲಿ ಒಂದು ಹೂವಿನ ಕೆಲಸ ಏನು? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನು ಉಂಟು ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡದೆ ಹೂವುಗಳ ಫಂಕ್ಷನ್, ಮೇನ್ ಪರ್ಫಾರ್ಮೆನ್ಸ್. ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಪಾರ್ಟ್ಸ್. ಅವಾಗಲೇ ಅದು ಡಿಸ್ಕಸ್ ಮಾಡಿದ್ವಿ. ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಯಾವುದು? ಫ್ಲವರ್ಸ್. ಇಲ್ಲ, ಅದನ್ನೇ ಕೊಟ್ಟಿದ್ದಾರೆ. ಫ್ಲವರ್ಸ್ ಅಂದರೆ ಏನದು? ಒಂದು ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಅಂತೇಳಿ ಅದನ್ನು ಗುರುತಿಸ್ತಾರೆ. ವಾಟ್ ಈಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಅಂದರೆ ಫ್ಲವರ್ ಅಂತೇಳಿ ನೀವು ಆನ್ಸರ್ ಮಾಡಬೇಕು. ಗೊತ್ತಾಯ್ತಾ? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನು ಉಂಟು ಮಾಡುವಂತಹ ಒಂದು ಸಸ್ಯದ ಭಾಗ ಈಸ್ ಒನ್ ಆಫ್ ದಿ ಪಾರ್ಟ್, ಈಸ್ ನಾಟ್ ಎ ಸ್ಪೆಷಲೈಸ್ಡ್ ಆಸ್ ಲೈಕ್ ಸ್ಟೆಮ್, ರೂಟ್, ಸೀಡ್ಸ್, ಲೀಫ್ ಆಸ್ ಲೈಕ್, ಬಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದ ಪ್ಲಾಂಟ್, ಈಸ್ ದ ಮೇನ್ ರಿಪ್ರೊಡಕ್ಟಿವ್ ಪಾರ್ಟ್. ಸಂತಾನೋತ್ಪತ್ತಿಗೆ ಸಹಾಯ ಮಾಡುವಂಥ ಸಸ್ಯದ ಒಂದು ಭಾಗವನ್ನೇ ಫ್ಲವರ್. ಆಗ್ತಿದೆಯಾ? ಸಿ ನೆಕ್ಸ್ಟ್, there are several ways by which plants produce their offsprings. ಇಲ್ಲಿ ಒಂದೊಂದು ಪ್ಲಾಂಟ್ಸಲ್ಲೂ ಒಂದೊಂದು ರೀತಿಯಾದ ರಿಪ್ರೊಡಕ್ಷನ್ನ ಮಾಡುತ್ತೆ. ಹ್ಯಾಸ್ ನಾಟ್ ಲೈಕ್ ಸೇಮ್ ಆಸ್ ಒನ್ ಪ್ಲಾಂಟ್ ಟು ಅನದರ್ ಪ್ಲಾಂಟ್. ಅರ್ಥ ಆಗ್ತಿದೆಯಾ? ಸಸ್ಯಗಳಲ್ಲಿ ಇಲ್ಲಿ ಪ್ರಾಣಿಗಳಲ್ಲಾದ್ರೆ ಏನು, ಮರಿಜೀವಿಗಳಿಗೆ
ಜನ್ಮವನ್ನು ನೀಡುತ್ತೆ. ಸಸ್ಯಗಳಲ್ಲಿ ಮರಿಜೀವಿಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಡಿಫ್ರೆಂಟ್ ವೇಸ್ ಇದೆ. ಅದು ಇದೇ ರೀತಿ ಒಂದು ವೇನಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ. ಪ್ಲಾಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ವೇಸ್ಗಳಲ್ಲಿ ದ ಪ್ಲಾಂಟ್ಸ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಹಾಫ್ ಸ್ಪ್ರಿಂಗ್. ತನ್ನ ಮರಿ ಜೀವಿಗಳಿಗೆ, ತನ್ನಂತೆ ಇರ್ತಕ್ಕಂಥ ಸಣ್ಣ ಸಣ್ಣ ಜೀವಿಗಳಿಗೆ ಈ ಸಸ್ಯಗಳಲ್ಲಿ ಜೀವನ ಇಡಬೇಕು ಅಂದರೆ ಅದರಲ್ಲಿ ಅನೇಕ ವಿಧಾನಗಳನ್ನು ಹೊಂದಿದೆ. ದೀಸ್ ಆರ್ ಕ್ಯಾಟಗರೈಸ್ಡ್ ಇಂಟು 2 ಟೈಪ್ಸ್. ಅದರಲ್ಲಿ ಪ್ರಮುಖವಾಗಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಪ್ಲಾಂಟ್ಸಲ್ಲಿ ರಿಪ್ರೊಡಕ್ಟಿವ್ ಮಾಡೋದಕ್ಕೆ ಅದನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಏನು ಫಸ್ಟ್ ಒನ್ ಏಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುವುದನ್ನು 2 ವಿಧವಾಗಿ ಗುಂಪು ಮಾಡಿದ್ದಾರೆ. ಅದರಲ್ಲಿ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ 2 ವಿಧವಾಗಿ ಇದನ್ನು ವಿಂಗಡಿಸ್ತಾರೆ. ಸಿ ಇನ್ asexual, ಅದರಲ್ಲಿ ಫಸ್ಟ್ ಒನ್ ಡಿಸ್ಕಸ್ ಮಾಡೋಣ. asexual reproduction, plants can give rise to a new plant without seeds. What is asexual reproduction? Means plants can give rise to a new plants without seeds. ಯಾವುದೇ ಸೀಡ್ಸ್ ಇರಲ್ಲ. ಅರ್ಥ ಆಗ್ತಿದೆಯಾ? ಯಾವುದೇ ಬೀಜಗಳ ಇಲ್ಲದೆ ಹೊಸ ಸಸ್ಯಗಳನ್ನು ಉಂಟು ಮಾಡುತ್ತಲ್ಲ, ಹೊಸ ಸಣ್ಣ ಸಣ್ಣ ಸಸ್ಯಗಳನ್ನು ಹುಟ್ಟು ಹಾಕುತ್ತಲ್ಲ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲೇನು ಯಾವುದೇ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಉಂಟು ಮಾಡುವಂತಹ ಕ್ರಿಯೆಗೆ asexual reproduction, ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ. ಓಕೆನಾ? ಇನ್ asexual reproduction, ಇಲ್ಲಿಂದ ಆನ್ಸರ್. ವಾಟ್ ಈಸ್ ಆರ್ ಡಿಫೈನ್ asexual reproduction ಅಂದರೆ plants can give rise to a new plants without seeds is called a asexual reproduction. ಅರ್ಥ ಆಗ್ತಿದೆ? ಇದಕ್ಕೆ ಎಕ್ಸಾಂಪಲ್ಸು ಎಷ್ಟೋ ನೀವೇ ವಿತೌಟ್ ಸೀಡ್ಸ್. ಈಗ ರೋಸ್ ಪ್ಲಾಂಟ್ಸ್ ಕಟಿಂಗಿಂದ ಮಾಡ್ತಾರೆ, ಅದಕ್ಕೆ ಯಾವುದೇ ಬೀಜ ಇರಲ್ಲ. ಗುಲಾಬಿ ಗಿಡಕ್ಕೆ ಅಲ್ವಾ? ಅಥವಾ ಡ್ರಮ್ ಸ್ಟಿಕ್ ಪ್ಲಾಂಟ್, ನುಗ್ಗೆ ಗಿಡ, ಅಥವಾ ಐಬಿಸ್ಕಸ್ ಪ್ಲಾಂಟ್, ದಾಸವಾಳದ ಗಿಡ, ಅದಕ್ಕೆ ಯಾವುದೇ ಸೀಡ್ಸನ್ನು ಹಾಕಿ ಬೆಳೆಸ್ತೀವ ನಾವು, ಕಟ್ ಮಾಡ್ತೀವಿ ಅಲ್ವಾ? ಬ್ರಾಂಚನ್ನ ಕಟ್ ಮಾಡಿ ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ನೀವೇ ಕೊಡ್ಬೋದು. ಬಟ್ ಇಲ್ಲಿ ಕೊಟ್ಟಿಲ್ಲ, ನೆಕ್ಸ್ಟ್ ಕೊಡ್ತಾರೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ asexual reproductionಗೆ ಇದೆಲ್ಲವೂ ಎಕ್ಸಾಂಪಲ್ಸ್ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಆ 2 ಎಕ್ಸಾಂಪಲ್ಸ್ಗಳನ್ನ ಹೇಳಿದೆ. ಅಂದರೆ ಬೀಜಗಳಿಲ್ಲದೆ ಯಾವ ರೀತಿ ಸಸ್ಯಗಳು ಹುಟ್ಟುತ್ತೆ ಅನ್ನೋದಕ್ಕೆ ಐಬಿಸ್ಕಸ್ ಪ್ಲಾಂಟ್ಸ್ ಇರ್ಬೋದು, ರೋಸ್ ಪ್ಲಾಂಟ್ಸ್ ಇರ್ಬೋದು, ಡ್ರಮ್ಸ್ಟಿಕ್ ಪ್ಲಾಂಟ್ಸ್ ಇರ್ಬೋದು, ಮೆನಿ ಅದರ್ಸ್, ಕೊರಿಯಾಂಡರ್, ಅದೆಲ್ಲವೂ ಎಕ್ಸಾಂಪಲ್ಸ್. ಓಕೆನಾ? ಸಿ ವೆರಾಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನ್ಯೂ ಪ್ಲಾಂಟ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಸೀಡ್ಸ್. ಅದೇ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು? ಬೀಜಗಳ ಉತ್ಪತ್ತಿ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸೋದಕ್ಕೆ ಲೈಂಗಿಕ ಸಂತಾನೋತ್ಪತ್ತಿ, ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡೆಯುವಂತಹ ಪ್ರೋಸೆಸ್ಗೆ ಏನಂತ ಕರೀತೇವೆ? ಸೆಕ್ಷುವಲ್ ರಿಪ್ರೊಡಕ್ಷನ್. ನ್ಯೂ ಪ್ಲಾಂಟ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಸೀಡ್ಸ್. ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಉಂಟು ಮಾಡುವಂಥದ್ದು. ಗೊತ್ತಾಯ್ತಾ? ಇದಕ್ಕೆ ನೀವು ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು. ಬೀನ್ಸ್ ಇರ್ಬೋದು, ಬೀಜಗಳನ್ನ ಹಾಕಿ, ವೆಜಿಟೇಬಲ್ಸ್ ಎಲ್ಲ ಎಷ್ಟೊಂದು ಸೀಡ್ಸ್ಗಳದೇ ಇದೆ ಅಲ್ವಾ? ಯಾಕೆ? ವೀಟ್, ರಾಗಿ, ಆಲ್ ನಟ್ಸ್ ಅಲ್ವಾ? ಎಲ್ಲ ಥರದ ಕಾಳುಗಳು, ಅದೆಲ್ಲವೂ ಸಹ ನಮಗೆ ಮೂಂಗ್ ದಾಲ್ ಇರ್ಬೋದು, ಗ್ರೀನ್ ಗ್ರಾಮ್ ಇರ್ಬೋದು, ಬ್ಲ್ಯಾಕ್ ಗ್ರಾಮ್, ಗ್ರೀನ್ ಗ್ರಾಮು, ಇದೆಲ್ಲವೂ ಸೀಡ್ಸಿಂದನೇ ಅಲ್ವಾ? ನಮಗೆ ಎಲ್ಲ ಪಲ್ಸಸ್ ಎಕ್ಸಾಂಪಲ್ಸ್, ಆಲ್ ಪಲ್ಸಸ್ ಅಂತ ಕೊಡ್ಬೋದು ಅಲ್ವಾ? ಎಲ್ಲ ಥರದ ಕಾಳುಗಳು ಸೀಡ್ಸಿಂದನೇ ನಮಗೆ ಪ್ಲಾಂಟ್ಸನ್ನು ಸಿಗೋದು. ಅರ್ಥ ಆಯ್ತಾ? ಸೊ ಪಹೇಲಿ ಥಾಟ್ ದಟ್ ನ್ಯೂ ಪ್ಲಾಂಟ್ಸ್ ಆಲ್ವೇಸ್ ಗ್ರೋ ಫ್ರಮ್ ಸೀಡ್ಸ್. ಪಹೇಲಿ ಏನು? ಯಾವಾಗಲೂ ಬೀಜಗಳಿಂದನೇ ಅಲ್ವಾ ಹೊಸ ಸಸ್ಯಗಳು ಹುಟ್ಟೋದು ಅಂತ ಅವಳು ತಿಳ್ಕೊಂಡಿದ್ಲು. ಪಹೇಲಿ ಏನು ಅನ್ಕೊಂಡಿದ್ಲು? ಒಂದು ಸಸ್ಯಗಳು, ಒಂದು ಪ್ಲಾಂಟ್ಸ್ ಗ್ರೋತ್ ಆಗಬೇಕು ಅಂದರೆ ಸೀಡ್ಸ್ ಇದ್ದರೆ ಮಾತ್ರ, ಬೀಜಗಳಿದ್ರೇ ಹೊಸ ಸಸ್ಯಗಳು ಹುಟ್ಟೋದು ಅಂತೇಳಿ ಅವಳು ತಿಳ್ಕೊಂಡಿದ್ಲು. ಬಟ್ ಶಿ ಹ್ಯಾಸ್ ನೆವರ್ ಸೀನ್ ದ ಸೀಡ್ಸ್ ಆಫ್ ಶುಗರ್ ಕೇನ್. ಆದರೆ ಅವಳೇನು, ಶುಗರ್ ಕೇನ್ ಅಂದರೆ ಗೊತ್ತಲ್ವಾ? ಕಬ್ಬು. ನಾವೆಲ್ಲ ಎಲ್ಲರಿಗೂ ಇಷ್ಟವಾದಂಥ ಸಿಹಿ ಯಾವುದರಿಂದ ಸಿಗುತ್ತೆ? ಸ್ವೀಟ್, ಕಬ್ಬಿಂದ, ಶುಗರ್ ಕೇನಿಂದ ಅಲ್ವಾ? ಆ ಕಬ್ಬಲ್ಲಿ ಅವಳು, ಕಬ್ಬಿನಲ್ಲಿ, ಪೊಟ್ಯಾಟೊ, ಆಲೂಗೆಡ್ಡೆಯಲ್ಲಿ, ಆ್ಯಂಡ್ ರೋಸ್,
ಗುಲಾಬಿ ಗಿಡದಲ್ಲಿ ಯಾವತ್ತೂ ಅವಳು ಬೀಜಗಳನ್ನು ನೋಡೇ ಇಲ್ಲ. ಶಿ ವಾಂಟ್ಸ್ ಟು ನೋ ಹೌ ದೀಸ್ ಪ್ಲಾಂಟ್ಸ್ ರಿಪ್ರೊಡ್ಯೂಸ್. ಹಾಗಾದರೆ ಅವಳಿಗೆ ಈ ಎಲ್ಲ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಳಿಗೆ ಆಸಕ್ತಿ ಉಂಟಾಗ್ತಿದೆ. ಅರ್ಥ ಆಯ್ತಾ? ಸಿ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅದರಲ್ಲಿ ಯಾವ ಥರ ಟೈಪ್ಸ್ ಇರುತ್ತೆ ಅದಷ್ಟು ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ಇದ್ದಾವಳಿ ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಗೊತ್ತಾಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆನಾ? ಸಿ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ರಿಪ್ರೊಡಕ್ಷನ್ ಆರ್ ಡಿಫೈನ್ ರಿಪ್ರೊಡಕ್ಷನ್? ನೇಮ್ ದ ಮೋಡ್ಸ್ ಆಫ್ ರಿಪ್ರೊಡಕ್ಷನ್. ಯಾವುದಾದ್ರು ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಂತೇಳಿ ಬರೀರಿ. ವಾಟ್ ಈಸ್ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್? ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಯಾವುದು? ನೇಮ್ ದ reproductive part of the plant. Next question, name the reproductive part of the plant. Differentiate between types of reproduction. ಸಂತಾನೋತ್ಪತ್ತಿಯ ವಿಧಗಳ ವ್ಯತ್ಯಾಸವನ್ನು ನೇಮ್ ದ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ನೇಮ್ ಮಾಡಿ ಫಸ್ಟು. ಸಾರಿ, ಅದು ಕ್ವೆಶನ್ ಮಿಸ್ಟೇಕ್ ಆಗಿದ್ದಕ್ಕೆ. ನೇಮ್ ದ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಫಸ್ಟ್ ನೇಮಿಂಗ್ ಮಾಡಿ. ಆಫ್ಟರ್ ಡಿಫೈನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್, ಗಿವ್ 2 ಎಕ್ಸಾಂಪಲ್. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಬಟ್ ಲೆಸನ್ ಕೇಳಿದಿರಲ್ಲ, ಅದರ ಅರ್ಥ ಮಾಡಿಕೊಂಡು ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನ ನೀವೇ ಕೊಡಬೇಕು. ಓಕೆನಾ? ಹೋಮ್ವರ್ಕಲ್ಲಿ ಡಿಫೈನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್, ಗಿವ್ 2 ಎಕ್ಸಾಂಪಲ್. ಆ್ಯಸ್ ಲೈಕ್ ಡಿಫೈನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಗಿವ್ 2 ಎಕ್ಸಾಂಪಲ್. ಎರಡಕ್ಕೂ ಇಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ ಆನ್ಸರ್ ಈ ಬಾಕ್ಸಲ್ಲಿ. ಓಕೆನಾ? ಇದಿಷ್ಟಕ್ಕೂ ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾಟ್ 2 ಟೈಮ್ ಆಡಿಯೋನ ಕೇಳಿ, ಈಸಿ ಆಗುತ್ತೆ, ಟಫ್ ಏನು ಅನಿಸಲ್ಲ. ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.